ಶಿವಾಚಾರ್ಯ ಮಹಾಸ್ವಾಮೀಜಿರವರು, ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಅವರು ನಮ್ಮ ಈ ಪ್ರೀತಿ ಗೌರವ ತುಂಬಿದಂಥ ನಮಸ್ಕಾರಗಳನ್ನು ಸ್ವೀಕಾರ ಮಾಡಬೇಕಾಗಿ ಅರ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದೇವೆ. ಧನ್ಯವಾದಗಳು. ಪಂಚ ಪರಮ ಪೂಜ್ಯರಿಗೂ ನಮ್ಮ ಮತ್ತೆ ಮತ್ತೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರ. ಅವರದ್ದೇ ಕಾರ್ಯಕ್ರಮ ಬೆಳಗಿರಿ ರಂಗನ ಬೆಟ್ಟದಲ್ಲಿ ಈಗ ಆಯೋಜಿತವಾಗಿದ್ದರೂ ಕೂಡ ಅದಕ್ಕೂ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಮಠದ ಪೀಠಾಧಿಪತಿಗಳಾಗಿ ಶಿವಜ್ಞಾನ, ಶಿವಭಕ್ತಿ, ಶಿವಸೇವೆಗಳ ಸಂಗಮ ರೂಪರಾಗಿರುವಂತಹ ಪರಂಜ್ಯೋತಿ ಸ್ವರೂಪರು, ವೇದ ವೇದಾಂತ ಆಗಮ ಶೈವಾಗಮ ಸಿದ್ಧಾಂತ ಸಾಹಿತ್ಯ ದರ್ಶನ ಸಂಸ್ಕೃತ ವಾಂಗ್ಮಯಾದಿ ಸಕಲ ವಿದ್ಯಾ ಪರಂಪರೆಗಳ ನಿಷ್ಣಾತ ಪರಿಜ್ಞಾತೃಗಳು, ಆಧ್ಯಾತ್ಮ ವಿದ್ಯೆಯನ್ನು ಲೋಕ ಸಂಗ್ರಹ ಧರ್ಮದೊಂದಿಗೆ ಸಮನ್ವಯಗೊಳಿಸಿರುವಂತಹ ಅಪೂರ್ವ ದಾರ್ಶನಿಕರು. ಕೇವಲ ಮಠಾಧಿಪತ್ಯದ ಪರಿಧಿಯಲ್ಲಿ ಸೀಮಿತರಾಗದೆ ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ಕೃಷಿ, ಪರಿಸರ ಸಂರಕ್ಷಣೆ, ಗೋ ಸಂರಕ್ಷಣೆ, ಯುವಜನ ಸಬಲೀಕರಣ, ಸಾಂಸ್ಕೃತಿಕ ಪುನರುಜ್ಜೀವನ, ಧಾರ್ಮಿಕ ಸಾಮರಸ್ಯದ ಮಹಾಯಜ್ಞಗಳನ್ನು ನಿರಂತರವಾಗಿ ನಿರ್ವಹಿಸುತ್ತಿರುವಂತಹ ಲೋಕಸೇವಾ ವ್ರತ ಧುರೀಣರು. ಈ ಕಾರ್ಯಕ್ರಮಕ್ಕೆ ಅನೇಕ ಮಾನವೋನ್ನತಿಯ ವಿವಿಧ ಆಯಾಮಗಳನ್ನು ಪೋಷಿಸುತ್ತಿರುವಂತಹ ಶ್ರೀಯುತರು ಆಗಮಿಸಿದ್ದಾರೆ. ವಿಶ್ವವ್ಯಾಪಕವಾಗಿ ಕೀರ್ತಿಯನ್ನು ಹೊಂದಿರುವಂತಹ ಶ್ರೀಮಠವನ್ನು ಮುನ್ನಡೆಸ್ತಾ ಇರುವಂತಹ ಪರಮ ಪೂಜ್ಯರು ವೇದಿಕೆಯಲ್ಲಿ ವಿರಾಜಮಾನರಾಗಿರುವುದು ನಮ್ಮ ಅಹೋಭಾಗ್ಯವೇ ಸರಿ. ಅವರ ನುಡಿದೀಪದಿಂದ ಇದೀಗ ಎಲ್ಲರಲ್ಲಿ ಪ್ರಕಾಶವನ್ನು ಹೆಚ್ಚಿಸಬೇಕಾಗಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ.